CCL ಬರೋಣ ಸರ್. ಅದಕ್ಕಿಂತ ಮುಂಚೆ Okay. ಇನ್ನೊಂದಿಷ್ಟು ನಿಮ್ಮ ಹತ್ರ ನಾನು Okay. ಮಾತಾಡಬೇಕು. ನನ್ನ ಒಂದಷ್ಟು ಪ್ರಶ್ನೆಗಳಿದೆ ರವಿಚೇತನ್ ಸರ್ ಹತ್ರ ಕೇಳಬೇಕು. ನಾನು ಆಗ್ಲೇ ಆರಂಭದಲ್ಲೇ ಹೇಳ್ದೆ, ವೀಕ್ಷಕರು ಕೂಡ ನೋಡ್ತಾ ಇದ್ದಾರೆ ನಿಮ್ಮನ್ನ. ಈಗ ನಮ್ಮ ಸ್ಪೀಡ್ ನ್ಯೂಸ್ ಇಂದ ಏನ್ ನೋಡ್ತಾ ಇಲ್ಲ, 25 ವರ್ಷದಿಂದನೂ ನೋಡ್ತಾ ಇದ್ದಾರೆ. ನೀವು ಬಹಳ ಅದ್ಭುತವಾದಂತ ನಟ, ನೋಡೋದಕ್ಕೂ ಬಹಳ ಚೆನ್ನಾಗಿದ್ದೀರಾ. ಯಾಕೆ ಸರ್ ಹೀರೋ ಆಗ್ಲಿಲ್ಲ? ಒಂದ್ ಪ್ರಶ್ನೆ ನನಗೆ ಕುತೂಹಲ ಸರ್. ಯಾರ್ಯಾರೋ ಹೀರೋಗಳಾಗ್ತಾರೆ ಸರ್, ನೀವ್ ಯಾಕೆ ಸರ್ ಹೀರೋ ಆಗ್ಲಿಲ್ಲ? ಅದಕ್ಕೆ ಉತ್ತರ ಕೊಡ್ತೀನಿ. ಹೋಗ್ತಾ ಹೋಗ್ತಾ ಲಾಸ್ಟ್ಗೆ ಇನ್ನೊಂದು ಉತ್ತರ ಕೊಡ್ತೀನಿ. ಅದು ಆಯ್ತು ಸರ್. ಕ್ಲೈಮ್ಯಾಕ್ಸ್ ಕೊಡ್ತೀನಿ. ಸಿ ಎವ್ರಿ ಒನ್, ಯಾರೇ ಕಲಾವಿದ್ರು ನೋಡಕ್ ಚೆನ್ನಾಗಿದ್ದಾರೋ, ಹೈಟ್ ಇದ್ದಾರೋ, ಬೆಳ್ಳಗಿದ್ದಾರೋ, ಹೀರೋ ಆಗ್ಲಿಕ್ಕೆ ಆಸೆ ಪಟ್ಟೆ ಪಡ್ತಾರೆ. ಸತ್ಯ. ಅದೇನು ತಪ್ಪೇ ಹೌದು ಇಲ್ಲ. ಸರ್, ಹೌದು ಹೌದು. ನಾನು ನಿಜ, ನಾನೊಬ್ಬ ಹೀರೋ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬಂದೆ. ಹ್ಮ್ ದೋ ನನ್ನ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಲ್ಲ. ನಮ್ಮ ತಂದೆ ತಾಯಿ ಆಗ್ಲಿ, ನಮ್ಮ ಅಣ್ಣ ಆಗ್ಲಿ, ಹಿಂದೆ ನಮ್ಮ ಯಾರೂ ಈ ಇಲ್ಲ. ವಂಶದವರೇ ಯಾರು ಮೇಕಪ್ ಹಚ್ಚಿಲ್ಲ. ಹ್ಮ್ 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 ನಮ್ಮ ಅಣ್ಣ ರಾಜಕೀಯ, ಹ್ಮ್ ಸೊ ನಮ್ಮ ತಂದೆ ಇಂಜಿನಿಯರ್. ಸೊ ಹ್ಮ್. ಹಿಂಗಾಗಿ ನೋ ಬಡಿ ವಾಸ್ ದೇರ್. ಹ್ಮ್ ಒಬ್ಬ ಕಲಾವಿದ ಅನ್ನೋದು ಏನೂ ಇಲ್ಲ. ನಾನೇನೋ ಸ್ಕೂಲಲ್ಲಿ ಡ್ಯಾನ್ಸ್ ಡ್ರಾಮಾ ಮಾಡ್ಕೊಂಡು ಬರ್ತಾನೆ, ಹಾಗೆ ಹಂಗೆ ಕಲ್ತ್ಕೊಂಡು interest. ಹಿಂಗಾಗಿ ನಾನು ಹ್ಮ್. ಯಾವುದೋ ಆಕ್ಟಿಂಗ್ ಕ್ಲಾಸ್ಗೂ ಹೋಗಿಲ್ಲ, ಏನೂ ಹ್ಮ್. ಇಲ್ಲ. ಹಾಗೆ ಮಾಡ್ತಾ 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 ನನಗೆ ಇಂಟ್ರೆಸ್ಟ್ ಇತ್ತು. ನನಗೆ ಮೊದಲಿಂದ ಗುರಿ ಇತ್ತು, ಓಕೆ. ನಾನು ಆಕ್ಟರ್ ಆಗ್ಬೇಕಂತಾನೆ ಇರ್ತು ಹೊರತು ಬೇರೆ ಏನೂ ನನಗೆ ಯೋಚನೆ ಇರಲಿಲ್ಲ. ಸೊ ಗುರಿ ನನ್ನ ಅದೇ ಇದ್ದಿದ್ದು. ಸೊ ಅದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಆಗಿತ್ತು. ಸೊ ಹಾಗೆ ನಾನು ಆದೆ. ಇಂಡಸ್ಟ್ರಿಗೆ ಎಂಟ್ರಿ ಆದಾಗ ನನಗೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಒಂದು ಪಾತ್ರ ಸಿಗೋದಕ್ಕೆ ಎಷ್ಟು ತುಂಬ ಕಷ್ಟ ಆಯಿತು. ಅವಾಗ ಫೋಟೋಸ್ ಎಲ್ಲ ಇಟ್ಕೊಂಡು ಒಂದು ಚಿಕ್ಕ ಆಲ್ಬಮ್ ಮಾಡ್ಕೊಂಡಿದ್ದೆ. ಹೌದಾ? ಹ್ಮ್ ಚಿಕ್ಕ ಇಷ್ಟೊಂದು ಆಲ್ಬಮ್ ಜಾಬಲ್ಲಿ ಇಟ್ಕೊಂಡು ತೋರ್ಸೋದು. ಡೈರೆಕ್ಟರ್ ತೋರಿಸ, ಸರ್ ನೋಡಿ ಸರ್, ನೋಡಿ ಸರ್. ಪ್ರೊಡ್ಯೂಸರ್ ಮನೆ ಹೋಗೋದು, ಹಿಂಗೆ ಇಟ್ಕೊಂಡು ರಾತ್ರಿ ಕಾಯೋದು, ಆಚೆ ಗೇಟಿಂದ ಆಚೆ ಬಂದ ತಕ್ಷಣ ಓಡೋಗೋದು, ಸರ್ ನೋಡಿ ಸರ್ ಅದು ಪಾತ್ರ ಇಡಿ ಸರ್. ಸೊ ಹೀಗೆ ನಾವು ಕೆಲಸ ಮಾಡಿದವರು, ಹೀಗೆ ನಾವು ಪಾತ್ರ ತೊಗೊಂಡವರು. ಹೌದು ಸರ್. ಒಂದು ಪಾಸಿಂಗ್ ಶಾಟ್ ನಮಗೆ ಸಿಗಬೇಕು ಅಂದರೆ ಕಾಯ್ಬೇಕಿತ್ತು. ಸೂಪರ್. ಹೌದು, ಕಾಯ್ಬೇಕಿತ್ತು. ಕರೆಕ್ಟ್ ಸರ್. So- ಈಗ ದುಡ್ಡಿದ್ರೆ ಅವರೇ ಹೀರೋ ಸರ್. ಅದಕ್ಕೆ ನಾನು ಟಾಪಿಕ್ ಲಾಸ್ಟ್ Correct. ಬರ್ತೀನಿ ಅಂತಂದೆ. ಕೆಲವು ವಿಷಯಗಳು ಕರೆಕ್ಟ್ ಕರೆಕ್ಟ್. ಈ ನಡೆದು ಬಂದ ದಾರಿ ಇದೆಯಲ್ಲ, ನಾವು ನನ್ನಂತ ಕಲಾವಿದ ಅಂದ್ರೆ ನನ್ನ ಜೊತೆಲಿ ಇದ್ದವರು ಹೇಳ್ತಾರೆ, ನಾನು ಏನು 25 ವರ್ಷ ಯಾರು ಕಂಪ್ಲೀಟ್ ಮಾಡಿದ್ದಾರೆ, ನಾನು ಎಂಟ್ರಿ ಆದಾಗ ಒಂದು 7-8 ಜನ ನನ್ನ ಜೊತೆ ಎಂಟ್ರಿ ಆಗಿದ್ರು, ಅವ್ರು ಯಾರು ಇಂಡಸ್ಟ್ರಿಯಲ್ಲಿ ಇಲ್ಲ ಈಗ. ಕರೆಕ್ಟ್ ಸರ್. ಐ ಆಮ್ ಬ್ಲೆಸ್ಡ್. ಹೌದು ಏನೋ ಜನ ಆಶೀರ್ವಾದದಿಂದ ನಾನು ಇನ್ನೂ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಹೌದು. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಅವಾಗ ಯಾರು ಅವರೆಲ್ಲ ಹೊರಟೋದ್ರು, ಪಾಪ ಏನೋ ಬಿಸ್ನೆಸ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಇದಾಗಲ್ಲ ಅಂತ ಹೊರಟೋದ್ರು. ಸಿನಿಮಾ ಯಾವಾಗಲೂ ಕೈ ಬೀಸಿ ಎಲ್ಲರನ್ನೂ ಕರೆಯುತ್ತೆ, ಆರಿಸ್ಕೊಳ್ಳೋದು ಕೆಲವ್ರನ್ನ ಮಾತ್ರ. ಕರೆಕ್ಟ್ ಈ ಸರ್. ರಾಜಕೀಯ ಸಿನಿಮಾ ಎರಡೂ ಒಂದೇನೆ. ಕರೆಕ್ಟ್. ಸೊ ಸಿನಿಮಾದಲ್ಲಿ ನಾನು, ರಾಜಕೀಯದಲ್ಲಿ ನಮ್ಮ ಅಣ್ಣ. ಸೊ ಅವನು ಕಾರ್ಪೊರೇಟರ್ದಾಗ MLA ಆಗಬೇಕು ಅಂತ ಅವನು ಆಗಲಿಲ್ಲ, ನಾನು ಹೀರೋ ಆಗಬೇಕು ಅಂತ ಬಂದು ಹೀರೋ ಆಗಲಿಲ್ಲ, ವಿಲನ್ ಅದೇ. ಸಂದರ್ಭಗಳು ಆ ಥರ ಬಂತು. ಆಮೇಲೆ ನಮಗೆ ಅವಾಗ ಕಾಯೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಒಂದು ಒಳ್ಳೆ ಪಾತ್ರಕ್ಕೆ ಅವಳು ಹೀರೋನೇ ಮಾಡೋಣ ಅನ್ನೋದು. ಅವಾಗ ನಮ್ಮ ಮನೆ ಪರಿಸ್ಥಿತಿನೂ ಅಷ್ಟು ಚೆನ್ನಾಗಿರಲಿಲ್ಲ. ಕರೆಕ್ಟ್. ಓಕೆ, ದುಡಿಮೆ ಒಂದಿತ್ತು, ಪೇರೆಂಟ್ಸ್ ನೋಡ್ಕೋಬೇಕಿತ್ತು, ಆ ಒತ್ತಡ ಇತ್ತು. ಸೊ ಕಾಯೋ ಪರಿಸ್ಥಿತಿಯಲ್ಲಿ ನಾವು ಇರಲಿಲ್ಲ. ಸೊ ಹಾಗೆ ನಾನು 2-3-4 ಸಿನಿಮಾ ನಾನು ಹೀರೋಗಿ ಮಾಡಿದೆ. ಹೀರೋಗಿ ಮಾಡಿದಾಗ ಸಿಕ್ತು ನನಗೆ, ಬಟ್ ಬ್ರೇಕ್ ಸಿಗಲಿಲ್ಲ. ಬಟ್ ನನಗೆ ಬ್ರೇಕ್ ಅಂತ ಸಿಗಬೇಕಾಗಿದ್ದು ಒಂದೇ ಒಂದು ಸಿನಿಮಾ, ಸಿರಿಚಂದನ ಅಂತ ಹೇಳಿ. ತುಂಬ ಜನ ಅಪ್ರಿಷಿಯೇಟ್ ಮಾಡೋದು ನನ್ನ ಕ್ಯಾರೆಕ್ಟರ್. ಅದು ವಿಲನಿಸ್ಟ್ ಕ್ಯಾರೆಕ್ಟರ್ ಇತ್ತು, ನಂದು ಒಂದು ಆ್ಯಂಟಿ ಹೀರೋ ಕ್ಯಾರೆಕ್ಟರ್ ಇತ್ತು. ಅದು ಇನ್ಸ್ಪೆಕ್ಟರ್ ಅದಲ್ಲ, ಅದ್ರಲ್ಲೂ ಅದು ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಇತ್ತು. ಅದು ಎಂಡೂಮೂರಿ ಅವ್ರ ಕತೆ. ಅದು ಅಜಯ್ ರಾವ್ದು ಗ್ರೀನ್ ಸಿಗ್ನಲ್ ಅಂತ ಒಂದು ಬಂತು. ಆ ಗ್ರೀನ್ ಸಿಗ್ನಲ್ಲು ಮತ್ತೆ ನಂದು ಸಿರಿಚಂದನ ಎರಡು ಅವ್ರದೇ ಕತೆ. ಅವಾಗ ಎಂಡೂಮೂರಿ ಅವರು ಹೈದರಾಬಾದಿಂದ ಬಂದು 2 ಸಿನಿಮಾ ನೋಡಕಂತ ಬಂದರು. ನೋಡಿ ಹಿ ಅಪ್ರಿಷಿಯೇಟೆಡ್ ಮೈ ಕ್ಯಾರೆಕ್ಟರ್ ಅಂಡ್ ಬಾಲ ಏನೋ ತೆಲುಗು ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಇವರು ಅಂತೆಲ್ಲ ಅಂದರು. ಆನ್ ಟ್ರಾಲಿ ನಾನು ತಲೆ ಬೋಳ್ಸಿದ್ದೀನಿ ರೌಂಡ್ ಟ್ರಾಲಿ ಶಾರ್ಟಲ್ಲಿ. ರಿಯಲ್ ಇದು. ಸೊ ಆ ಥರ ಒಂದು ಕ್ಯಾರೆಕ್ಟ್ರು, ಸೈಕಿಕ್ ಆ ಥರ ಮಾಡಿದ್ದೆ ನಾನು. ಅದು ಎಲ್ಲೋ ನನಗೆ ಬ್ರೇಕ್ ಕೊಡಬೇಕಿತ್ತು ಅಂತ ನನಗೆ ಅನಿಸ್ತು. ಕರೆಕ್ಟ್. ಅದು ಆಗಲಿಲ್ಲ. ಹೌದು. ಅದಾದ್ಮೇಲೆ 1-2 ಸಿನಿಮಾ ಹೀರೋ ಆಗಿ ಮಾಡಿದೆ. ತಾಳಿ ಕೊಟ್ಟ ಶಿವಬೇಡ ಅಂತ ಒಂದು ಮಾಡಿದೆ, ಸುಮಾರು ಮಾಡಿದೆ. ಸುಧಾರಣೆ ಇರುತ್ತೆ ಅಂತ ಒಂದು ಮಾಡಿದೆ. ಮನಸ್ಸು ಕೊಟ್ಟಾಯ್ತು ಅಂತ ಒಂದು ಮಾಡಿದೆ. ಸುಮಾರು ಹಿಂಗೆ ಮಾಡ್ಕೊಂಬಂದಾಗ ಎಲ್ಲೋ ಒಂದು ಕಡೆ ಅದು ಕ್ಲಿಕ್ ಆಗಲಿಲ್ಲ, ಒಂದು ಹೀರೋ ಕ್ಲಿಕ್ ಆಗಿಲ್ಲ. ಎಲ್ಲಿ ನಾನು ನೆಗೆಟಿವ್ ಯಾವಾಗ ನಾನು ಶುರು ಮಾಡಿದ್ದು ಅಂತಂದರೆ, ಓಂ ಪ್ರಕಾಶ್ ಅವರು ದರ್ಶನ್ ಎದುರುಗಡೆ ನಿಲ್ಲಿಸ್ಬಿಟ್ರು ನನ್ನ ಮಂಡ್ಯ ಅಲ್ಲಿ. ಸೊ ಏನಾಯ್ತು, ಅಲ್ಲಿ ಕ್ಯಾರೆಕ್ಟರ್ ನಿಂತ್ಕೊಂಡ್ಬಿಡ್ತು. ಸಖತ್ ಕ್ಯಾರೆಕ್ಟರ್ ಸರ್ ಅದು. ಸೊ ಅಲ್ಲಿಂದ ನನಗೆ ನೆಗೆಟಿವ್ ಶುರು ಆಯಿತು. ಅದಾದ್ಮೇಲೆ ಸಿರಿವಂತ ಮಾಡಿದೆ. ಸಿರಿವಂತ ಅಲ್ಲಂತೂ ಮನೆ ಹಾಳು ಮಾಡುವಂಥ ಅಳಿಯ.
ಕೆಟ್ಟ ಪಾತ್ರ ಈಗಲೂ ನಾನು ಬೈತಾರೆ ಎಷ್ಟೋ ಜನ ಹೆಣ್ಮಕ್ಳು ಹೆಣ್ಮಕ್ಳು ಈಗಲೂ ಬೈತಾರೆ. ಹೆಂಗಸ್ರಂತರೂ ಸೊ ಅದು ಈ ಮಾಡಿದ ತರ ತಕ್ಷಣ ಅಳಿಯನ ಬೇಡಪ್ಪ ನಮ್ಗೆ ಅಂತ. ಎಕ್ಸಾಕ್ಟ್ಲಿ. ಸೊ ಅವಾಗ ಏನಾಯ್ತು, ನೆಗೆಟಿವ್ಸ್ ಕ್ಯಾರೆಕ್ಟರ್ ಶುರು ಆಯ್ತು. ಅವಾಗ ನಾನು ಅಂದ್ಕೊಂಡೆ, ನಾವು ಅಂದ್ಕೊಂತೀವಿ, ನಾವು ಅಂದ್ಕೊಂಡಂಗೆ ಯಾವತ್ತೂ ಆಗೋದಿಲ್ಲ ಅದು. ಅದು ದೇವ್ರು ಏನು ಕೊಡ್ತಾರ ಅನ್ನೋ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಕರೆಕ್ಟ್. ಸೊ ಕ್ಯಾರೆಕ್ಟರ್ಸ್ ಆ ಥರ ಶುರು ಆಯಿತು. ಅದಾದಮೇಲೆ ಆ್ಯಕ್ಚುಲಿ ನಾನು ವಿಲನ್ ಆಗಲಿಕ್ಕೆ ಓಂ ಪ್ರಕಾಶ್ ಅವರೇ ಕಾರಣ, ಟು ಬಿ ಫ್ರ್ಯಾಂಕ್. ಫಸ್ಟ್ ನಾನು ಸುಮಾರು ಸಿನಿಮಾನ ದರ್ಶನ್ ಜೊತೆ ಮಾಡಿಸಿದ್ರು, ದರ್ಶನ್ ಅಪೋಸಿಟ್ ಮಾಡಿಸಿದ್ರು, ವಿಲನ್ ಆಗೇ ಮಾಡಿಸಿದ್ರು. ಸೊ ಅಲ್ಲಿಂದ ವಿಲನ್ ಆಗಿ ಕೂತ್ಕೊಂಡು ದರ್ಶನ್ ಸೂಪರ್ ಸ್ಟಾರ್ ಆಗಿದ್ರು ಅವಾಗ. ಸೊ ಮೆಜೆಸ್ಟಿಕ್ಕಿಂದ ನೋಡ್ಕೊಂಡು ಬಂದು ಎಲ್ಲಿವರೆಗೂ ಅಂದರೆ ಕಾಟೇರವರೆಗೂ ನಾನು ಆಲ್ಮೋಸ್ಟ್ ಅವ್ರ ಜೊತೆ ಇದ್ದೀನಿ. ಇಂಡಸ್ಟ್ರಿಲಿ ಒಂದು 20-22 ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ. ಸೊ ಅಲ್ಲಿ ವಿಲನ್ ನನಗೆ ಒಂದು ಈಸಿ ಆಯ್ತು ಅಂದ್ರೆ ದರ್ಶನ್ ಸರ್ ಜೊತೆ ಮಾಡಿದಾಗ ಏನಾಯ್ತು, ಸ್ವಲ್ಪ ರೆಕಗ್ನೈಸ್ ಆದೆ. ಓ ವಿಲನ್ ಅಂದ್ರೆ ಹೆಂಗಾಗ್ಬಿಡ್ತು ಅಂದ್ರೆ ಈ ದರ್ಶನ್ ಅವರ ಸಿನಿಮಾದಲ್ಲಿ ನೀವು ಫಿಕ್ಸು ಅನ್ನೋ ರೀತಿಯಲ್ಲಿ ಆಗ್ಬಿಡ್ತು. ಒಂಥರ ಆಗಿತ್ತು. ಅವ್ರ ಸಿನಿಮಾದಲ್ಲಿ ನೀವು ಇದ್ದೇ ಇರ್ತೀರಾ ಅನ್ನೋ ತರ. ಸೊ ಆ ಥರ ಬಂತು. ಸೊ ಅದಾದ್ಮೇಲೆ ಸಿರಿವಂತ ಬಂತು. ಸಿರಿವಂತಲ್ಲಂತೂ ಹೇಳಿದ ಈಗಲೂ ಬೈತಾರೆ, ಎಸ್ಪೆಷಲಿ ಲೇಡೀಸು. ಸಿರಿವಂತ ಮುಗಿಸಿ ಒಂದು ಯಾವುದೋ ತುಮಕೂರು ಒಂದು ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ಸಿರಿವಂತ ಚೇತನ್ ಅಂತ ಅನೌನ್ಸ್ ಮಾಡಿದ್ರು. ನಾನು ಕಾರಿಂದ ಇಳಿದು ಸ್ಟೇಜ್ ಹತ್ತು ವರ್ಷ ಕಲ್ ಬಿತ್ತು ನನಗೆ. ಅಯ್ಯೋ, ಕಲ್ ಬಿದ್ದ ತಕ್ಷಣ ಇಳಿದಂಗೆ ವಾಪಸ್ ಓಡೋಗ್ಬಿಟ್ಟೆ. ಸೊ ಅಲ್ಲಿಗೆ ಅನ್ನಿಸ್ತು ನನಗೆ, ಇಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಮೀ. ಹೌದಲ್ವಾ, ಜನ ನನ್ನ ಅಷ್ಟು ಹೇಟ್ ಮಾಡ್ತಾ ಇದಾರೆ ಅಂದ್ಮೇಲೆ ಮನ್ಸಲ್ಲಿ ಉಳಿದಿದ್ದೀನಿ ಅಂತ. ಸತ್ಯ ಸರ್ ಅದು. ಇಲ್ಲ ನೀವು ಸುಮ್ಮನೆ ಹಿಂಗ್ ಬಂದು ಸರ್, ಒಬ್ಬ ಕಲಾವಿದನಿಗೆ ಅದಕ್ಕಿಂತ ಇನ್ನೇನ್ ಬೇಕು ಸರ್? ಒಂದು ಪಾತ್ರ ಸುಮ್ಮನೆ ಹಿಂಗ್ ಬಂದು ಹಿಂಗ್ ಹೋಗ್ಬಿಟ್ರೆ ಅದು ಬೆಲೆ ಇರಲ್ಲ. ನೀವು ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಸುಮ್ಮನೆ ಬಂದು ಹೋಗ್ತಾ ಇದ್ರೆ ಅದು ಉಳಿಯಲ್ಲ ಪಾತ್ರ. ಬಟ್ ಇವ್ರನ್ನ ಗುರುತಿಸಿ ನನ್ನ ಕಲ್ಲೊಡಿಯೋಷ್ಟು ಇವ್ರು ನನಗೆ ಇದು ಮಾಡಿದಾರ ಮೇಲೆ ಐ ಥಿಂಕ್ ವಿಲನ್ ನಾನು ಮಾಡಬೇಕು ಅಂತ ಹೇಳಿ ದೆನ್ ಅಲ್ಲಿಗೆ ಚೇಂಜ್ ಆದೆ. ಆಮೇಲೆ ಹೀರೋಗಳಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ವಿಲನ್ಗಳಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಸತ್ಯ. ಸೊ ಆ ಒಂದು ಇಟ್ಕೊಂಡೆ, ಎಸ್ ಇಸ್ ಬೆಟರ್ ಅಂತ. ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ವಿಲನ್ ಅಂಡ್ ಪೊಲೀಸಲ್ಲೂ ತುಂಬಾ ವಿಲನ್ ಪಾತ್ರ ಮಾಡಿ. ಸರ್, ಈಗ ಪೊಲೀಸ್ ಅಂದ್ರೆ ಆಲ್ಮೋಸ್ಟ್ ನೀವೇ ಪೊಲೀಸಲ್ಲಿ ವಿಲನ್ ಕ್ಯಾರೆಕ್ಟರ್ ಅಂದ್ರೆ ನೀವೇ ಕಣ್ಮುಂದೆ ಬರ್ತಾ ಇದ್ದಿದ್ದು. ಸುಮಾರು ಮಾಡಿದ್ದೀನಿ. ಸಖತ್ ಸಿಕ್ಕಾಪಟ್ಟೆ ಗರಡಿಯಲ್ಲಿ ಸುಮಾರು. ಹೌದು. ಆಲ್ಮೋಸ್ಟ್ ಈಗ ಇನ್ಸ್ಪೆಕ್ಟರ್ಗೂ ನನಗೆ ಹೇಳ್ತಾರೆ. ಆಮೇಲೆ ವಿಲನ್ಗೂ ಜಾಸ್ತಿ, ಇನ್ಸ್ಪೆಕ್ಟರ್ ವಿಲನ್ ಜಾಸ್ತಿ ಈಗ ಬರ್ತಾ ಇರೋದು. ಈ ರಾಜಕಾರಣಿಗಳದ್ದು ಕಮ್ಮಿ. ಸುಮಾರು ಮಾಡಿದ್ದೆ ನಾನು 2-3 ರಾಜಕಾರಣಿಗಳ ಪಾತ್ರಗಳು. ಬಟ್ ಜಾಸ್ತಿ ಬರೋದು ನನಗೆ ಪೊಲೀಸ್ ಪಾತ್ರ ಮತ್ತೆ ವಿಲನ್ ಪಾತ್ರಗಳು. ಹೌದು ಸರ್. ಮೂಲತಃ ನೀವು ಎಲ್ಲಿ ಅವರು? ಮೂಲತಃ ನಾನು ಉತ್ತರ ಕನ್ನಡದವ್ರಿ. ನನ್ನ ಊರು ಮುಧೋಳ್ರಿ. ಅತ್ತಾಗಿನವನ. ನಮ್ಮ ಅಪ್ಪರ ನೋಡಿ, ನೀವು ಈಗ ನಾನು ಮಾತಾಡೋದಕ್ಕೂ ನಿಮ್ ಈಗ ಆಕ್ಸೆಂಟ್ಗೂನು ತುಂಬಾ. ಮನೇಲಿ ನನ್ನ ವೈಫ್ ಶೀಸ್ ಫ್ರಮ್ ಬಾಗಲಕೋಟೆ. ಸೊ ನಮ್ಮ ಭಾಷೆ ನಾವು ಮಾತಾಡಿದ್ರಿ. ನಮ್ಮ ತನ ಯಾಕೆ ಬಿಟ್ಕೊಡೋನ್ರಿ ನಾವು? ಹೌದ್ರಿ, ನಮ್ಮ ಭಾಷೆ ನಾವು ಮಾತಾಡ್ತೀವಿ. ಈ ಕೆಲವು ಸಿನಿಮಾದಾಗೂ ನನ್ನ ಸ್ಲ್ಯಾಂಗ್ ಅಂತ ಬಂದಾಗ ನನಗೆ ಹೇಳ್ತಾರೆ, ಸರ್ ಡೈಲಾಗ್ ಚೇಂಜ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಸೊ ನಾನು ಚೇಂಜ್ ಮಾಡಿ ನನ್ನ ಸ್ಲ್ಯಾಂಗ್ ಯೂಸ್ ಮಾಡಿದ್ದೀನಿ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಗರಡಿ ಅಂತ ಒಂದು ಸಿನಿಮಾ ಮಾಡಿದೆ. ಗರಡಿಯಲ್ಲಿ ಯೋಗರಾಜ್ ಭಟ್ ಅವ್ರದ್ದು. ಯೋಗರಾಜ್ ಭಟ್ರು ಪ್ರೊಡ್ಯೂಸರ್ ಬಂದು ಬಿಸಿ ಪಾಟೀಲ್ ಅವರು. ಸೊ ಅದ್ರಲ್ಲಿ ಮಾಡಿದಾಗ ಅದರಲ್ಲಿ ಸ್ಲ್ಯಾಂಗು ಇನ್ಸ್ಪೆಕ್ಟರ್ದು ಇದಿತ್ತು, ಉತ್ತರ ಕರ್ನಾಟಕದ. ಯೋಗರಾಜ್ ಭಟ್ ಅವ್ರಿಗೆ ಗೊತ್ತಿರ್ಲಿಲ್ಲ, ಗೊತ್ತಿರ್ಲಿಲ್ಲ ಅವ್ರಿಗೆ. ನಾನು ಅವ್ರ ಜೊತೆ ಒಡನಾಟ ಇತ್ತು, ಬಟ್ ವರ್ಕ್ ಮಾಡಿರಲಿಲ್ಲ ಅವ್ರ ಜೊತೆ. ಸೊ ಆ ಒಂದು ಸಿನಿಮಾ ವರ್ಕ್ ಮಾಡೋ ಅವಕಾಶ ಸಿಕ್ತು. ಸೊ ಹಿಂಗೆ ಮಾತಲ್ಲಿ ನಾನು ಉತ್ತರ ಕರ್ನಾಟಕದ ಅಂತ, ಯಾವ್ರಪ್ಪ ಅಂದ್ರು. ಸರ್ ಮುಧೋಳ. ಈಗಲೂ ನಾನು ಮುಧೋಳ ಅಂತ ಕರೀತಾರೆ, ರವಿಚಂದ್ರ ಅಂತ ಕರೆಯಲ್ಲ. ಮುಧೋಳ ಬರ್ರಿ ಅಂತಾರೆ. ಸೊ ಅವಾಗ ಹೇಳಿದ್ರು, ಹೀಸ್ ಅ ಬಿಗ್ ರೈಟರ್, ನಾವು ಏನೂ ಇಲ್ಲ ಅವ್ರ ಮುಂದೆ. ಬಟ್ ಅವ್ರು ಹೇಳಿದ್ರು, ಇಲ್ಲಿಗೆ ಬೆಂಗಳೂರಿಂದ ಸ್ವಲ್ಪ ಇದಕ್ಕೆ ಚೇಂಜ್ ಮಾಡ್ರಿ ಅಂತ ಹೇಳಿ ಚೇಂಜ್ ಮಾಡಿರೋದು. ನಾನು ಚೇಂಜ್ ಮಾಡಿಕೊಂಡು ಆ ಸ್ಲ್ಯಾಂಗೇ ಹೊಡೆದೆ. ಚೆನ್ನಾಗಿ ಬಂತದು. ಸೊ ಅದು ಸಿನಿಮಾ ನೋಡೋಕೆ ಗೊತ್ತಾದೆ. ಆ ಸ್ಲ್ಯಾಂಗ್ ಬಂದಾಗ ತುಂಬ ಇಷ್ಟ ಆಯ್ತು ಅವ್ರಿಗೆ. ಸ್ವಲ್ಪ ಕೆಲವರು ಡೈರೆಕ್ಟರ್ಗಳು ಫ್ರೀಡಮ್ ಕೊಡ್ತಾರೆ, ಕೆಲವರು ಬೆಸ್ಟ್ ಕ್ಯಾಮ್ರಾ ಮುಂದೆ ಬಂದಾಗ ಒಂದು 3 ಥರ ಮಾಡಿ ತೋರಿಸು ಅಂತಾರೆ. ನನಗೆ ಜಾಸ್ತಿ ಓಂ ಪ್ರಕಾಶ್ ಸರ್, ನನಗೆ ತುಂಬಾ ಇಷ್ಟ. ಓಂ ಪ್ರಕಾಶ್ ಸರ್ ಹತ್ರ 20 ಸಿನಿಮಾ ಮಾಡಿದ್ದೀನಿ. ಅವ್ರ ಸಿನಿಮಾದಲ್ಲಿ ಆಲ್ಮೋಸ್ಟ್ ನಾನು ಇದ್ದೇ ಇರ್ತೀನಿ. ಅವ್ರು ಹೆಂಗೆ ಅಂದ್ರೆ, ನೀವು ಚೆನ್ನಾಗಿ ಮಾಡ್ಬಿಟ್ರೆ ಬಂದು ತಪ್ಕೊಂಡು ಮುದ್ದು ಕೊಟ್ಬಿಡ್ತಾರೆ. ಚೆನ್ನಾಗಿ ಮಾಡ್ಬಿಟ್ರೆ. ನೀವು ಚೆನ್ನಾಗಿ ಮಾಡ್ಲಿಲ್ಲ, ಮೈಕ್ ಇರ್ತದೆ, ಲ್ಯಾಂಗ್ವೇಜ್ ಹೆಂಗ್ ಬರುತ್ತೆ ಅಂತಂದ್ರೆ ಯಾರಂದ್ರೆ ಯಾರು ನೋಡಲ್ಲ ಅವರು. ಆ ತರ ಅವರು ಒಂದ್ ಮೊನ್ನೆ ಯಾವ್ದೋ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು, ಸಿಕ್ಕಾಪಟ್ಟೆ ತಲೆ ಕೆರ್ಕೊಂತ ಇದ್ರು ಓಂ ಪ್ರಕಾಶ್ ರಾವ್ ಸರ್. ಅದ್ಯಾವುದೋ ಒಂದು ಶೂಟಿಂಗ್ ಅಲ್ಲಿ
ಏನಮ್ಮ ಎಷ್ಟು ಟೇಕ್ ತಗೋತೀಯಮ್ಮ ಆಗ್ತಾ ಇಲ್ಲ ಅನ್ಕೊಂಡು ಫುಲ್ ಹ್ಮ್. ಅಪ್ಸೆಟ್ ಆಗ್ಬಿಟ್ಟಿದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ವಿಡಿಯೋ. ಹೌದಾ? ಹೌದು, ರೀಸೆಂಟ್ ಆಗ ಅಥವಾ ರೀಸೆಂಟ್ ಆಗಿ ಸರ್. ಯಾಕಂದ್ರೆ recent ಹಿಂದೆ ಆಗೇನೆ. ನಾವು ಜಿಲ್ಲಾಧಿಕಾರಿ ಅಂತ ಒಂದು ಸಿನಿಮಾ ಮಾಡ್ಬೇಕಾರೆ ಹ್ಮ್ ಅವರು ಒಬ್ಬ ಯಾರೋ ಆರ್ಟಿಸ್ಟ್ಗೆ ಪಾಪ ಅವ್ನಿಗೆ ಆಕ್ಟಿಂಗೇ ಬರ್ತಾ ಇಲ್ಲ. ಹ್ಮ್ ಅಂದ್ರೆ ನಾವು ವಿಲನ್ಗಳು, ನಾನು ಕೆಟ್ಟ ವಿಲನ್ ಅಲ್ಲಿ ಹ್ಮ್ ಮದುವೆ ಆಗಿರುತ್ತೆ, ಮದುವೆ ಆಗ್ತಾರೆ ಹೊಡೆದು ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ನಾವು ಜೀಪಲ್ಲಿ ಬಂದು ಹುಡುಗಿ ಚೆನ್ನಾಗಿಲ್ಲ ಎತ್ತಾಕೊಳ್ಳೋ ಅವಳನ್ನ ಅನ್ಕೊಂಡು ಅವಳನ್ನ ಎತ್ತಾಕೊಂಡು ಹೋಗ್ತೀವಿ. ಹ್ಮ್ ಒಂದು ಹೆಂಡ್ತಿನ ಒಬ್ರು ರೋಡಿಗೆ ಬಂದು ಎತ್ತಾಕೊಂಡು ಬಂದು ನೀನು ಫೀಲಿಂಗ್ ಹೆಂಗಿರ್ಬೇಕು, ಕೋಪ ಹೆಂಗಿರ್ಬೇಕು, ಹ್ಮ್ ಅದು ಅವ್ನಿಗೆ ಬರ್ತಾ ಇಲ್ಲ. ಪಾಪ ಯಾರೋ ಹೊಸಬ ಹ್ಮ್ ಲಿಟ್ರಲಿ ಬೆಲ್ಟಲ್ಲಿ ಹೊಡಿದಾರೆ ಅವನಿಗೆ ಅಯ್ಯಪ್ಪ. ನಮ್ಮ ಮುಂದೆನೆ. ಹ್ಮ್ ಬರ್ತಾ ಇಲ್ಲ ಅವನಿಗೆ. ಅವರು ಓಂ ಪ್ರಕಾಶ್ ಅವ್ರು ಹಂಗೆ, ಅವ್ರಿಗೆ ಏನ್ ಬೇಕು ಅದು ಬೇಕಷ್ಟೇ. ಹ್ಮ್ ನೀನ್ ಕೊಡ್ಬೇಕು, ನೀನ್ ಕಲಾವಿದ ಅದೋ ನೀನ್ ಕೊಡ್ಬೇಕು. ಹೌದು ಹೌದು. ಸೊ ಇದು ನಮ್ಗೆ ಗೊತ್ತಿತ್ತಿದ್ದಾರೆ ಹೆಂಗೆ ಅಂತ ಹೇಳಿ. ಹಿಂಗೆ ಅವ್ರು ಯಾವಾಗಲೂ ಅಷ್ಟೇ 3 ಥರ ಮಾಡಿ ತೋರಿಸಿ ಅಂತಾರೆ. 3 ಥರದಲ್ಲಿ 3ನೇ ಚೆನ್ನಾಗಿದೆ ಹ್ಮ್ ಅದು ಮಾಡಿ ಅಂತ. ಇಲ್ಲಾಂದ್ರೆ ಫಸ್ಟ್ ಡಬ್ಬ ಥರ ಆಯ್ತು. ಹ್ಮ್ ಸಿ ನಾವು ಕಲ್ತಿದ್ದು ತುಂಬ ಇದೆ ಅವ್ರ ಹತ್ರ. ಸೊ ಈ ಥರ ಒಂದು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಕೆಲಸ ಮಾಡಿದ್ದೀನಿ. ಹಿಂಗಾಗಿ ನಾವು ಎಲ್ಲ ಒಬ್ಬೊಬ್ಬ ಡೈರೆಕ್ಟರ್ ಹತ್ರ ಕಲಿತಾ ಹೋದ್ವಿ. ಪ್ಲಸ್ಸು ಮೈನಸ್ ಎಲ್ಲರಲ್ಲೂ ಇರುತ್ತೆ, ಬಟ್ ನಮಗೂ ಅವಶ್ಯಕತೆ ಇರೋದೇನು ಪ್ಲಸ್. ಹೌದು. ಸೊ ಆ ಪ್ಲಸ್ನ ತೊಗೊಂಡೋದ್ರೆ ಅದು ನಾವು ಕಲಿತಾ ಹೋಗ್ತೀವಿ. ನಾನು ಈಗಲೂ ಅಷ್ಟೇ, ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ಬೆಳಿಗ್ಗೆ ಗೋ ವಿತ್ ಓಪನ್ ಮೈಂಡ್. ಇವತ್ತು ನಾನು ಏನು ಕಲಿಬೋದು, ಶೂಟಿಂಗ್ ಎಲ್ಲ ಮುಗಿದು ವಾಪಸ್ ಮನೆಗೆ ಬರ್ಬೇಕಾದ್ರೆ ಏನ್ ಏನು ಕಲ್ತೆ? ಕಲಿತೆ ನಾನು ಇವತ್ತು, ಕರೆಕ್ಟ್. ಎಲ್ಲಿ ಎಲ್ಲಿ ಮಿಸ್ಟೇಕ್ ಆಯ್ತು? ಮಿಸ್ಟೇಕ್ ಆಯಿತು, ಏನು ಚೆನ್ನಾಗಿ ಮಾಡ್ಬೋದಿತ್ತು, ಸತ್ಯ ಸರ್. ಇದೊಂದು ಟೇಕ್ ತೊಗೊಂಡು ಇದು ಮಾಡ್ಬೋದಿತ್ತಾ, ಇದು ನೆಕ್ಸ್ಟ್ ಇಂಪ್ರೂವ್ ಮಾಡೋಣ, ಆ ಮ್ಯಾನರಿಸಮ್ ಚೇಂಜ್ ಮಾಡೋಣ. ಕರೆಕ್ಟ್. ಸೊ ಈಗ ನಾನು ಈಗಲೂ ಅದನ್ನ ಯೋಚನೆ ಮಾಡ್ತಾ ಹೋಗ್ತೀನಿ. ಅಂದರೆ ಅದು ತಕ್ಕಂಥ ಡೈರೆಕ್ಟ್ರೂ ನಮಗೆ ಕೋಆಪರೇಷನ್ ಕೊಡ್ತಾರೆ, ಇಲ್ಲ ಅಂತಲ್ಲ, ಕೆಲವ್ರು ಕೊಡಲ್ಲ. ಈಗ ಓಂ ಪ್ರಕಾಶ್ ಆಗ್ಬೋದು, ಈ ಕಾಟೇರಲ್ಲಿ ತರುಣ್ ಸುಧೀರ್ ಈ ಗೇಮ್ ಎ ಡಿಫ್ರೆಂಟ್ ಗೆಟಪ್. ಹೌದು. ಅಲ್ಲಿ ಟೆಲ್ ಯು, ನನ್ನ ಸಿನಿಮಾ ಇಂಡಸ್ಟ್ರಿಗೆ ಬಂದ ಹೇಗೆ ನಾನು ಹೇಳಿದ್ನ, ಸಿರಿವಂತ ನನಗೆ ಇದು ಸಿರಿಚಂದನ ಅಂತ ಏನು ಸಿನಿಮಾ ಇತ್ತು, ಅಲ್ಲಿ ನನಗೆ ಬ್ರೇಕ್ ಕೊಡಬೇಕಿತ್ತು, ಅಲ್ಲಿ ಕೊಡ್ಲಿಲ್ಲ. ಅದಾದ್ಮೇಲೆ ಸಿರಿವಂತ ಅಲ್ಲಿ ವಿಲನ್ ಬಂತು, ಮಂಡ್ಯದಲ್ಲಿ ವಿಲನ್ ಆಗಿ ಬ್ರೇಕ್ ಕೊಡ್ತು. ಆಮೇಲೆ ಸತ್ಯಾನಂದ ಒಂದು ಸಿನಿಮಾ ಮಾಡಿದೆ, ಅದು ಆಮೇಲೆ ಹೇಳ್ತೀನಿ. ಸೊ ಅಲ್ಲಿನಲ್ಲಿ ನಾನು ನೆಗೆಟಿವ್ ಆಗಿ ಶಿಫ್ಟ್ ಶುರು ಆಯ್ತು. ಬಟ್ ನಾನು ಯಾವುದೇ ಸಿನಿಮಾ ಹೋದ್ರು ಮಂಗಳಮುಖಿ ಪಾತ್ರ ಮಾಡಿದ್ದೀನಿ, ಗೆಟಪ್ಗಳು ಚೇಂಜ್ ಮಾಡಿ. ಮಂಗಳಮುಖಿ ನಿತ್ಯಾನಂದ ಅವ್ರ ಪಾತ್ರ ಮಾಡಿದ್ದೀರಾ? ಸತ್ಯಾನಂದ ಸಾರಿ, ಸತ್ಯಾನಂದ ಪಾತ್ರ ಮಾಡಿದ್ದೀನಿ. ಫಾದರ್ ಸಂತ ಲಾರೆನ್ಸ್ ಅಂತ ಅವ್ರನ್ನ ಆ ಪಾತ್ರ ಮಾಡಿದ್ದೀನಿ. ಕಾಲವೀರ ಪಾತ್ರ ಮಾಡಿದ್ದೀನಿ, ಬಸವನ ಪಾತ್ರ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ಎಲ್ಲ ಪಾತ್ರಗಳು ಗೆಟಪ್ಸ್ ನಾನು ಹಾಕಿದ್ದೀನಿ. ಬಟ್ ಈ ಕಾಟೇರ ಅಲ್ಲಿ ಏನೋ ತರುಣ್ ಸುಧೀರ್ ನನಗೆ ಗೆಟಪ್ ಕೊಟ್ಟರಲ್ಲ, ದಟ್ ಇಸ್ ಒರಿಜಿನಲ್ ಗೆಟಪ್. ನನಗೆ ಗಡ್ಡ ಇಷ್ಟು ಬಿಡಿಸ್ರು, ಒರಿಜಿನಲ್, ಅದು ಅಣಿಸಿಲ್ಲ, ಏನಿಲ್ಲ, ಒರಿಜಿನಲ್. ನನಗೆ ಟೈಮ್ ಕೊಟ್ಟು ಅವ್ರು ಹೇಳೋರು, ನೀವು ಎಷ್ಟೋ ಎಲ್ಲ ಮಾಡಿದೆ, ಬರೀ ಇನ್ಸ್ಪೆಕ್ಟ್ರು. ಯಾಕಂದ್ರೆ ರಾಬರ್ಟಲ್ಲಿ ಅವ್ರು ಮಾಡಿದ್ದೀನಿ ಸುಮಾರು. ಅವ್ರದ್ದು ಆಲ್ಮೋಸ್ಟ್ ನಾನು ಅಷ್ಟೇ, ಅವ್ರ ಸಿನಿಮಾದಲ್ಲಿ ಆಲ್ಮೋಸ್ಟ್ ನಾನು ಇರ್ತೀನಿ. ಸೊ ಇವಾಗ ಎಲ್ಲ ಮಾಡಿಸ್ತಾ ಇದ್ದೀನಿ. ಈಗ ಒಂದು ಡಿಫ್ರೆಂಟ್ ಕೂಡ ಒಂಥರ ಡಿಗ್ಲಾಮರ್ ಏನೋ ಮಾಡೋಣ ಅಂಥೇಳಿ ಕ್ಯಾಮ್ರಾಮನ್ ಸುಧಾಕರ್ ಅವರು ಇಬ್ಬರು ಪ್ಲ್ಯಾನ್ ಮಾಡಿ ನನಗೆ ಒಂದು ಸ್ಕೆಚ್ ಹಾಕಿ ಈ ಥರ ಕ್ಯಾರೆಕ್ಟರ್ ಬೇಕು ಅಂತ ಮಾಡಿದ್ರು ಕಾಟೇರಾಗೆ. ಸೊ ಕಾಟೇರಾಗೆ ಗಡ್ಡ ಬಿಡಬೇಕು ಅಂದ್ರೆ ಬೇರೆ ಸಿನಿಮಾ ಮಾಡೋಂಗಿಲ್ಲ, ಅವ್ರಿಗೂ ನಮ್ಮ ಕೆಲವೆಲ್ಲ ಕ್ಲೀನ್ ಶೇವ್ ಬೇಕು, ಇನ್ಸ್ಪೆಕ್ಟ್ರು ಅದು ಇದು ಮಾಡ್ಬೇಕಾರೆ. ಸೊ ಹೀ ಗೇವ್ ಮಿ ಅ ಡಿಫ್ರೆಂಟ್ ಗೆಟಪ್ ವಿತ್, ನೀವು ಕಾಟೇರ ನೋಡೋ ಗೊತ್ತಾಗುತ್ತೆ, ಮಾರ ಅಂತ ಒಂದು ಪಾತ್ರ ನೋಡಿದೀನಿ ಸರ್. ಆ ಹಲ್ಗೂ ಇಲ್ಲಿ ಕಲರ್ ಹಾಕಿ, ಆಮೇಲೆ ಬಾಡಿ ಫುಲ್ ಡಿಗ್ಲಾಮರ್ ಮಾಡಿ, ಹೀ ಗೇವ್ ಮಿ ಡಿಫ್ರೆಂಟ್ ಗೆಟಪ್. ಎಸ್. ಬಟ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು, ಎಲ್ಲ ಆಯ್ತು. ಬಟ್ ಎಲ್ಲ ಒಂದು ಕಡೆ ಆ ಕ್ಯಾರೆಕ್ಟರ್ ಫುಲ್ ಕ್ಯಾರಿ ಆಗಲಿಲ್ಲ. ಆ ಕ್ಯಾರೆಕ್ಟರ್ ನಾನು 1 ವರ್ಷ ಕೂತ್ಕೊಂಡೆ, ಏನೋ ಒಂದು ಈ ಕ್ಯಾರೆಕ್ಟರ್ ಕ್ಯಾರಿ ಆಗತ್ತೆ ಆ ಗೆಟಪ್ ಅಂತ. ಬಟ್ ಎಲ್ಲೂ ಆಗಲಿಲ್ಲ. ಮತ್ತು ಐ ಕೇಮ್ ಬ್ಯಾಕ್ ಟು ಮೈ ಒರಿಜಿನಲ್ ಗೆಟಪ್ ಆ್ಯಂಡ್ ಸ್ಟಾರ್ಟೆಡ್ ಡೂಯಿಂಗ್ ಫಿಲ್ಮ್ಸ್ ಆ್ಯಂಡ್ ಸೀರಿಯಲ್ಸ್. ಸೊ ಹೀಗಾಗತ್ತೆ. ಸೊ ನನಗೆ ಬ್ರೇಕ್ ಕೊಡಬೇಕಾಗಿದೆ ಆ್ಯಸ್ ಅ ಹೀರೋ ಸಿರಿಚಂದನ. ಸೊ ಆ್ಯಸ್ ಅ ವಿಲನ್ ಕಾಟೇರ ವಿಲನ್ ಮಾಡಿದ್ದೀನಿ ಸುಮಾರು, ಬಟ್ 1 ಸ್ಟೆಪ್ ಅಹೆಡ್ ಅಂತ ಹೇಳ್ತಾರಲ್ಲ. ಸೊ ಎಲ್ಲೋ ಅದು ಬರಬೇಕಿತ್ತು, ಅದು ಬರಲಿಲ್ಲ. ಸೊ ಐ ಆಮ್ ಹ್ಯಾಪಿ, ಏನು ಬೇಜಾರೇನಿಲ್ಲ. ಯಾಕಂದ್ರೆ ಎಲ್ಲ ಸಿನಿಮಾನು 100 days ಓಡಿ ಅಂತ ಮಾಡ್ತಾರೆ, ಕೆಲವರು ಓಡಲ್ಲ. ಹಾಗೆ ನಮ್ಗೆ ಎಲ್ಲೋ ಒಂದು ಕಡೆ ಸಿನಿಮಾ ಸೂಪರ್ ಡೂಪರ್ ಆಯ್ತು, ಎಲ್ಲ ಚೆನ್ನಾಗಾಯ್ತು, ಬಟ್ ಆ ಕ್ಯಾರೆಕ್ಟರ್ ಕ್ಯಾರಿ ಆಗಲಿಲ್ಲ. ಬಟ್ ಐ ಆಮ್ ಫೈನ್. ಕರೆಕ್ಟ್ ಸರ್.